ದುಬೈನಲ್ಲಿ ಕುವೈತ್ ತೈಲ ಹಡಗಿನ ಮೇಲೆ ಅಟ್ಯಾಕ್ ಆಗಿದೆ. ಕುವೈತ್ ತೈಲ ಹಡಗಿನ ಇರಾನ್ ದಾಳಿಯನ್ನು ನಡೆಸಿರುವಂತದ್ದು. ದುಬೈನಲ್ಲಿ ಕುವೈತ್ ತೈಲ ಹಡಗಿನ ಮೇಲೆ ದಾಳಿ. ಕುವೈತ್ ತೈಲ ಹಡಗಿನ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಚೀನಾಗೆ ತೆರಳಬೇಕಿದ್ದ ತೈಲ ಬೆಂಕಿಗೆ ಆಹುತಿಯಾಗಿದೆ. ದುಬೈ ಬಂದರಿನ ಲಂಗರು ಹಾಕುವ ಸ್ಥಳದಲ್ಲಿ ದಾಳಿಯಾಗಿರುವಂಥದ್ದು. ದಾಳಿಯ ಪರಿಣಾಮಕ್ಕೆ ತೈಲ ಟ್ಯಾಂಕರ್ಗೆ ಬೆಂಕಿಯನ್ನ ನಂದಿಸಲಾಗಿದೆ ಎಂದು ಅಧಿಕಾರಿಗಳಿಂದ ಮಾಹಿತಿ. ಟ್ವೀಟ್ ಮಾಡಿ ದಾಳಿ ಖಚಿತಪಡಿಸಿದ ದುಬೈ ಮೀಡಿಯಾ. ಘಟನೆಯಲ್ಲಿ ಯಾವುದೇ ಗಾಯಗಳು ವರದಿಯಾಗಿಲ್ಲ. ಎಲ್ಲ 24 ಸಿಬ್ಬಂದಿ ಸುರಕ್ಷಿತರಾಗಿದ್ದಾರೆ ಎಂದು ಮಾಹಿತಿ ಇದೆ. ದುಬೈನಲ್ಲಿ ಕುವೈತ್ ತೈಲ ಹಡಗಿನ ಮೇಲೆ ಅಟ್ಯಾಕ್ ಮಾಡಿದೆ. ಕುವೈತ್ ತೈಲ ಹಡಗಿನ ಮೇಲೆ ಇರಾನ್ ದಾಳಿಯನ್ನು ನಡೆಸಿರುವಂಥದ್ದು. ಚೀನಾಗೆ ತೆರಳಬೇಕಿದ್ದಂತ ತೈಲ ಬೆಂಕಿಗೆ ಆಹುತಿಯಾಗಿದೆ ನೋಡಿ. ದುಬೈ ಬಂದರಿನ ಲಂಗರು ಹಾಕುವ ಸ್ಥಳದಲ್ಲಿ ದಾಳಿಯಾಗಿರುವಂಥದ್ದು. ದಾಳಿಯ ಪರಿಣಾಮಕ್ಕೆ ತೈಲ ಟ್ಯಾಂಕರ್ಗೆ ಬೆಂಕಿ ಬಿದ್ದಿದೆ. ಆದರೆ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಆಗಿಲ್ಲ. 24 ಸಿಬ್ಬಂದಿಗಳು ಸುರಕ್ಷಿತವಾಗಿದ್ದಾರೆ ಅಂತ ಟ್ವೀಟ್ ಮಾಡಿ ದುಬೈ ಮೀಡಿಯಾ ಖಚಿತಪಡಿಸಿದೆ. ಅಟ್ಯಾಕ್ ಆಗಿದ್ದು ನಿಜ, ಬಟ್ ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ದುಬೈ ಮೀಡಿಯಾ ಟ್ವೀಟ್ ಮಾಡೋದ್ರ ಮುಖಾಂತರ ಖಚಿತವನ್ನ ಪಡಿಸಿರುವಂಥದ್ದು. ಅಲ್ಲ, ಒಂದು ಇದರಲ್ಲಿ ಗಮನಿಸಬೇಕು ನೋಡಿ, ಚೀನಾಗೆ ತೆರಳುತ್ತಾ ಇದ್ದಂಥ ಹಡಗಂತೆ. ಇಷ್ಟೆಲ್ಲ ದಾಳಿ ನಡೀತಾ ಇದ್ರು, ಸಮಸ್ಯೆಗಳಾದ್ರೂ ಸಹಿತ ಚೀನಾ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂಥ ಟ್ರಾನ್ಸ್ಪೋರ್ಟು ಯಾವುದೇ ರೀತಿಯಾಗಿ ಸ್ಥಗಿತಗೊಂಡಿಲ್ಲ. ಯಾಕಂದ್ರೆ ಇರಾನ್ ದೇಶ ಮತ್ತು ಚೀನಾ ದೇಶದ ನಡುವೆ ಬಾಂಧವ್ಯ ಚೆನ್ನಾಗೇ ಇದೆ. ಬಟ್ ಇದು ದುಬೈ ಲಂಗರಿನಿಂದ ಚೀನಾಗೆ ಹೋಗ್ತಾ ಇತ್ತು ಅನ್ನುವಂಥ ಇನ್ಫಾರ್ಮೇಶನ್. ಬಟ್ ಇಲ್ಲಿ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ? ದುಬೈನಿಂದ ತೆರಳುತ್ತಾ ಇತ್ತು ಅಂತ ಅಂದ್ರೆ ದುಬೈನ ಟ್ರಾನ್ಸ್ಪೋರ್ಟ್ಗೆ ಅಲ್ಲಿ ಹೊಡಿತಾ ಬೀಳುತ್ತೆ. ದುಬೈನ ಯಾಕೆ ಅಲ್ಲಿ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ ಇರಾನ್ ಅಂತ ಗಮನಿಸೋದಾದ್ರೆ, ವರ್ಚಸ್ಸು. ದುಬೈನಿಂದ ರೆವಿನ್ಯೂ UAE ದೇಶಗಳಿಗೆ ಅಲ್ಲಿ ಸಹ ಹೋಗುತ್ತೆ ಅನ್ನುವಂಥದ್ದು. ಅಮೆರಿಕ ದೇಶಕ್ಕೂ ಕೂಡ ರೆವಿನ್ಯೂ ಇದೆ. ಹಾಗಾಗಿ ದುಬೈ ಮೇಲೆ ಅಟ್ಯಾಕ್ ಮಾಡಿದ್ರೆ ದುಬೈ ಮೇಲೆ ಇರೋಕ್ಕೂ ಕೂಡ ಜನ ಹಿಂದೆ ಮುಂದೆ ನೋಡ್ತಾರೆ. ಇನ್ನು ಮುಂದೆ ದುಬೈನ ನಂಬಿಕೊಂಡು, ಅಲ್ಲಿರುವಂಥ ಸೇನಾ ನೆಲೆಯನ್ನು ನಂಬಿಕೊಂಡು, ಅಲ್ಲಿರುವಂಥ ರಕ್ಷಣೆಗಳನ್ನ ನಂಬಿಕೊಂಡು ಇರೋಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು ಜನಗಳ, ಅಂದರೆ ನಾಗರಿಕರನ್ನ ಗುರಿಯಾಗಿಸಿ ಒಂದು ಕಡೆ ದಾಳಿ ಮಾಡ್ತಾ ಇರುವಂಥದ್ದು. ಈಗ ಚೀನಾಗೆ ಹೋಗುವಂಥ ಹಡಗಿನ ಮೇಲೆ ದಾಳಿಯನ್ನ ಮಾಡಿದೆ.